ವ್ಯಾಘ್ರನಾಗನ ಮುಂದಿನ ಬೇಟೆ. ಶಿಕ್ಷಣ ಮಂತ್ರಿ ರಣರುದ್ರ. ನೀನು ಶಿವನ ಸನ್ನಿಧಾನದಲ್ಲಿ ಅಡಗಿ ಕುಳಿತರು ಶಿವಲೋಕಕ್ಕನ ಹತ್ತಿರಂತೆ ಹಾರಿ ನಿನ್ನ ಶಿರಛೇದನ ಮಾಡಿ ನಿನ್ನ ದೇಹದ ಒಂದೊಂದು ಭಾಗಗಳನ್ನು ಅಣುವಾಗಿ ಕತ್ತರಿಸಿ ನಾಳಿಗೆ ನಿನ್ನ ದೇಹವನ್ನು ನರಕದ ನಾಯಿಗಳಿಗೆ ಹಾಕದಿದ್ದರೆ ಮೇರಾ ನಾಮ್ ಇಂಟರ್ನ್ಯಾಷನಲ್ ಕಿಲ್ಲರ್ ನಾಗನೇ ನಹೇ. ಒಳ್ಳೆಯ ದಾರಿಯನ್ನು ಬಿಟ್ಟು ಅಡ್ಡ ದಾರಿ ಹಿಡಿದವನು ಅಡ್ಡದಾಗಿ ಕತ್ತರಿಸಾಗುವುದೇ ಈ ನರ ವ್ಯಾಘ್ರನ ನಾಗನಗರೇ. ವಾವ್, ಎಷ್ಟೊಂದು ಸುಂದರವಾಗಿದೆ ಈ ಸೃಷ್ಟಿದ ಸೊಬಗು. ಎತ್ತ ನೋಡಿದರತ್ತ ಈ ಗಿಡಗಂಟೆಗಳು ಅಷ್ಟೇ ಅಲ್ಲ, ಈ ಗಿಡಗಂಟೆಗಳ ಮರಗಳನ್ನು ನೋಡಿದರೆ ಜುಳು ಜುಳು ಎಂದು ಹರಿಯುತ್ತಿರುವ ಈ ಜಲಪಾತಗಳು ಗಂಗಾ ಮಾತೆ. ಈ ಗಂಗಾ ಮಾತೆಯ ಬುಡದಲ್ಲೇ ದಾಹವನ್ನು ಹಿಂಸಿಕೊಂಡು ಕೂಗು ಕೂಗು ಎಂದು ಕೂಗುತ್ತಿರುವ ಈ ಕೋಗಿಲೆಗಳು. ಈ ಕೋಗಿಲೆಗಳ ನೋಟವನ್ನು ನೋಡಿದರೆ ಈ ಕಾಡ ದೇವತೆಯ ಮಗಳಾಗಿ ನಾನು ನವಿಲಿನಂತೆ ಕುಣಿಬೇಕೆಂಬ ಆಸೆ. ಮಂದಾರವೇ ಅರಳುತ್ತಿದೆ, ಚಿತ್ತಾರವ ಬರೆಯುತ್ತಿದೆ. ಮಂದಾರವೇ ಅರಳುತ್ತಿದೆ, ಚಿತ್ತಾರವ ಬರೆಯುತ್ತಿದೆ. ಚಿಗರೊಡೆದ ಹೃದಯವಿದು ಉದಯಿಸಿದ ಆಸೆಯದು ಅರಿಯದೆ ನಾವೋದೆ. ಮಂದಾರವೇ ಅರಳುತ್ತಿದೆ, ಚಿತ್ತಾರವ ಬರೆಯುತ್ತಿದೆ. ಮಂದಾರವೇ ಅರಳುತ್ತಿದೆ, ಚಿತ್ತಾರವ ಬರೆಯುತ್ತಿದೆ. ಒನ್ಸ್ ಮೋರ್ ಇಂದ್ರ, ಒನ್ಸ್ ಮೋರ್. ಕೋಗಿಲೆಂತೆ ಹಾಡಿ ನವಿಲಿನಂತೆ ಕುಣಿದು ನಿನ್ನ ನರ್ತನೆಗೆ ಕಲ್ಲು ಬಂಡೆ ಕೂಡ ಕರಗಿ ನೀರಾಗಿ ಹರಿಯಬೇಕು. ಯಾರು ನೀನು? ಈ ಕಾಡಿನಲ್ಲಿ ಪ್ರತಿ ಒಂದು ಗಿಡ ಗಂಟೆ ಕಲ್ಲು ಬಂಡೆಗೆ ಪ್ರೀತಿಯಿಂದ ಪ್ರೇಮದಿಂದ ಕಿವಿ ಕೊಟ್ಟು ಕೇಳಿದರೆ ಕೂಗಿ ಕೂಗಿ ಹಾಡುತ್ತಾವೆ. ನಾನೇ ನಿಮ್ಮಣ್ಣನ ಸಾಗರ ಸ್ನೇಹಿತ ಕಾರ್ತಿಕನೆಂದು. ಓಹೋ, ನೀನಾ? ಅಂದ ಹಾಗೆ ನಿನ್ನ ಸವಾರಿ ಇತ್ತ ಕಡೆ ಬಂದ ಕಾರಣವೇನು? ಕಾರಣ ಇಂದ್ರ, ಈ ಕಾರ್ತಿಕ ಸವಾರಿ ಮಾಡುವ ಕುದುರೆ ಇಲ್ಲಿರುವಾಗ ಕುದುರೆಯನ್ನು ಹತ್ತಿ ಸವಾರಿ ಮಾಡುವ ಕುದುರೆಯ ಮಾಲೀಕ ಕುದುರೆಯನ್ನು ಹುಡುಕಿಕೊಂಡು ಬರುವುದು ಸಹಜಲ್ಲವೇ? ಅಂದರೇನು ನಿನ್ನ ಮಾತಿನ ಅರ್ಥ? ಸವಾರಿ ಮಾಡುವ ಕುದುರೆ ಎಂಬ ಹೆಣ್ಣು ನೀನೇ ಇಂದ್ರ. ನಿನ್ನನ್ನು ಹತ್ತು ಸವಾರಿ ಮಾಡುವ ಭೂಪತಿ ಗಂಡು ಈ ಕಾರ್ತಿಕ. ಮುಚ್ಚು ಬಾಯಿ ಮತಿಹೀನನೆ. ಮೂಳೆ ಇಲ್ಲದ ನಾಲಿಗೆದೆಂದು ಅರ್ಥವಿಲ್ಲದೆ ಸಿಕ್ಕಂತೆ ಮಾತನಾಡಿ ಕಳೆದುಕೊಳ್ಳಬೇಡ ನಿನ್ನ ಗಂಡಸ್ತನ ಲಕ್ಷಣವನ್ನು. ಮರ್ಯಾದಿಂದ ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಇಂದ್ರ. ಬೇಲೂರು ಶಿಲೆಪಾಲಕ್ಕೆಂತಿರುವ ಈ ನಿನ್ನ ದೇಹಕ್ಕೆ ಮುತ್ತಿನ ಸುರುನಗೈ ನಿನ್ನ ದೇಹವನ್ನು ಸುಖ ಸವಿಯಲು ಬಂದಿರುವೆ. ಏನು ಮುತ್ತಿನ ಸುರಿಮಳಿ? ಮುತ್ತಿನ ಸುರಿಮಳಿ ಗ್ರಹಿದು ಈ ನನ್ನ ದೇಹ ಸುಖ ಸವಿಯಲು ಬಂದರೆ ಬೆಂಕಿಯ ಸುರಿಮಳಿ ಗ್ರಹಿದು ನಿನ್ನನ್ನು ಈ ದೇಹ ಸುಡೋಳಿ ಇಂದ್ರ ಎನ್ನುವುದು ಮಾತ್ರ ನೀನು ಮರೆಯಬೇಡ. ಇಂದ್ರ, ಆ ನಿನ್ನ ಬೆಂಕಿಯ ಸುರಿಮಳೆಯನ್ನು ಮುಷ್ಟಿಯಲ್ಲಿ ಹಿಡಿದು ಬಿಸಾಕಿ ಒಪ್ಪಿ ನಿಂತಿರುವ ಈ ನಿನ್ನ ದೇಹದ ಕೊಬ್ಬು ಇಳಿಸಿ ನಿನ್ನ ಶೀಲ ಸವಿಯದ ಬಿಡೋದಿಲ್ಲ ಈ ಕಾರ್ತಿಕ. ಹೆಚ್ಚಿಗೆ ಮರು ಮಾತನಾಡದೆ ಈ ಕಾರ್ತಿಕನ ಹೃದಯದ ರಾಣಿ ನೀ ಆಗಲು ಬಾಯಿಂದ್ರ ಬಾ. ಇದೇ ರೀತಿ ನೀನು ಹಾರಾಡಿದ್ರೆ ನಮ್ಮ ನನಗೆ ಹೇಳಿ ಸಿದಿಗೆಯನ್ನು ತೋರಣೆ ಕಟ್ಟಬೇಕು. ಎಚ್ಚರಿಂದ ಮಾತನಾಡು. ನನ್ನನ್ನು ಸಿದುಕಿ ತೋರಣ ಕಟ್ಟುವಷ್ಟು ಗಂಡು ಎದೆಗಾರಿಕಿದೆಯಾ ಆ ನಿಮ್ಮಣ್ಣನಿಗೆ? ಅಣ್ಣ ತಮ್ಮಂದಿರ ಕತ್ತನ್ನೇ ಕತ್ತರಿಸಿ
ಆಸ್ತಿಯನ್ನು ಎತ್ತಿ ಹಾಕಿದನಲ್ಲ ಅವನ್ಯಾವ ಸೂರ ನಿಮ್ಮಣ್ಣ. ಬಡ ಹೆಚ್ಚ ಬಸವರಾಜನ ಮಗಳಿಗೆ ನೌಕರಿ ಕೊಡ್ತೀನಿ ಅಂತ ಹೇಳಿ ಅವಳ ಶೀಲವನ್ನು ಹಾಳು ಮಾಡಿ ಅವಳನ್ನು ಕೊಲೆಗೈದನಲ್ಲ ಅವನ್ಯಾವ ಸೂರ ನಿಮ್ಮಣ್ಣ. ಅಷ್ಟೇ ಅಲ್ಲ MLA ರಾಜಶೇಖರ ಪರ್ಸನಲ್ ಸೆಕ್ರೆಟರಿ ಕೆಲಸ ಮಾಡಿ ಸಮಯ ಸಾಧಿಸಿ ರಾಜಶೇಖರ್ ಎಂಬ ಅವಳಿ ಮಕ್ಕಳನ್ನು ಬೀದಿ ಪಾಲು ಮಾಡಿ ಶಿವನಾಗರ್ ಎಂಬ ಆಸ್ತಿಯಲ್ಲಿ ಮೆರುತ್ತಿನವರಲ್ಲ ಅವನ್ಯಾವ ಸೆಂಟ ನಿಮ್ಮಣ್ಣ. ನೋಡು, ನಿಮ್ಮಣ್ಣನ ಗೊಟ್ಟು ಬೆದರಿಕೆ ಹೆದರವರಲ್ಲ ಈ ಕಾರ್ತಿಕ. ಸುಮ್ಮನೆ ಈ ಕಾರ್ತಿಕನ ಹೃದಯದ ರಾಣಿ ನೀವು ಆಗಲು ಬಾಯಲಿಂದ್ರ ಬಾ. ದೂರ ಸರಿದು ನಿಂತ ಮಾತನಾಡೋ ಕತ್ತೆ. ಕಂಡ ಹೆಣ್ಣಿನ ಶೀಲ ಸಭೆಯಲ್ಲ ಬಂದರೆ ನಿನ್ನ ಹೆಣ ನನ್ನ ಕೈಯಲ್ಲಿ ಬೀಳುವುದು ಎಚ್ಚರ. ಪಿಸ್ತೂಲ್ ತೋರಿಸಿದ್ರೆ ಬಿಟ್ಟು ಬಿಡು ಎಂದು ತಿಳ್ಕೊಂಡ್ರು ಆ ಬಂಡ ಹೆಣ್ಣೆ. ಈ ನಿನ್ನ ಜುಜುಬಿ ಪಿಸ್ತೂಲಿನಿಂದ ಈ ಕಾರ್ತಿಕನ ಒಂದು ನರ ಸಹಿತ ಕತ್ತರಿಸಲು ಸಾಧ್ಯವಿಲ್ಲ. ಹೆಚ್ಚಿಗೆ ಮರು ಮಾತನಾಡದೆ ಈ ಕಾರ್ತಿಕನ ಹೃದಯದ ರಾಣಿ ನೀನಾಗಲು ಬಾಯೇಂದ್ರ ಬಾ. ಹೆಣ್ಣನ ಕಾಣದ ಕೋಣವೇ, ಇದೇ ರೀತಿ ಮದುವೆ ಆಗದ ನಮ್ಮಂತ ವಿದ್ಯಾವಂತ ಹುಡುಗಿಯರಿಗೆ ನೀನು ಕೈ ಹಿಡಿದು ಆಡಿದ್ರೆ ಇದೇ ನಮ್ಮಂತ ವಿದ್ಯಾವಂತ ಹುಡುಗಿಯರು ಎದ್ದು ಬಂದು ಎದೆಗೆ ಹೊತ್ತು ನಿಲ್ಲುತ್ತಾರೋ ಬಲೆ ಹತ್ತಾರ. ವಿದ್ಯಾವಂತ ಹುಡುಗಿಯರು ಇಂದ್ರ ವಿದ್ಯೆ ಕಲಿಸಿದ ಗುರುವಿನೊಂದಿಗೆ ಕದ್ದು ಕಾಮ ಕ್ರೀಡೆ ಆಡುವ ಮಂಗ ಜಾತಿಯ ಶ್ರೀಮಂತರ ಹೆಣ್ಣುಗಳಿಗೆ ಎದೆಗೆ ಒತ್ತು ಎತ್ತು ನಿಲ್ಲಬೇಕಿತ್ತು ಈ ನಿನ್ನ ಸಮಾಜದ ವಿದ್ಯಾವಂತ ಹುಡುಗಿಯರು. ಕಲಿತವಳೆದ್ದು ಮನೆ ಜವಾಬ್ದಾರಿ ಕೊಟ್ಟರೆ ಮೆಂಡನನ್ನು ಮನೆಗೆ ಕರೆಸಿ ಚಕ್ಕಂದ ಹೊಡೆಯುವ ಶ್ರೀಮಂತರ ಹೆಣ್ಣುಗಳಿಗೆ ಎದೆಗೆ ಒತ್ತು ಎದ್ದು ನಿಲ್ಲಬೇಕಿತ್ತು ಈ ನಿನ್ನ ಸಮಾಜದ ವಿದ್ಯಾವಂತ ಹುಡುಗಿಯರು. ಓದಿದ ಹೆಣ್ಣೆಂದು ಹೊಲ ಕೆಲಸಕ್ಕೆ ಕಳಿಸದೆ ಮನೆಯಲ್ಲಿಟ್ಟರೆ ಮೆಂಡನನ್ನು ಮನೆಗೆ ಕರೆಸಿ ಚಕ್ಕಂದ ಹೊಡೆಯುವ ಶ್ರೀಮಂತರ ಹೆಣ್ಣುಗಳಿಗೆ ಇಂದ್ರ ಎದೆಗೆ ಒದ್ದು ಎದ್ದು ನಿಲ್ಲಬೇಕಿತ್ತು ಈ ನಿನ್ನ ಸಮಾಜದ ವಿದ್ಯಾವಂತ ಹುಡುಗಿಯರು. ಇಂದ್ರ ಸಾಕ ಇನ್ನು ಹೇಳ್ಬೇಕಾ ನಿಮ್ಮಂತ ವಿದ್ಯಾವಂತ ಹುಡುಗಿಯರ ಕಥೆಯನ್ನು? ಹೆಣ್ಣಿನ ಬಗ್ಗೆ ಇಷ್ಟೊಂದು ಹೀನವಾಗಿ ಮಾತನಾಡ್ತಾ ಇದೆಯಲ್ಲ, ನಿನ್ನ ಮನೆಯಲ್ಲಿ ಅಕ್ಕ ತಂಗಿಯರು ಯಾರು ಇಲ್ವಾ? ಇತರ ಕೂಡು ಗಂಡನ ಬಿಟ್ಟು ಮಿಂಡನ ಜೊತೆ ಮಲಗುತ್ತಿರಬೇಕು ಗಂಗಾ ಮಾತೆಷ್ಟು ಪವಿತ್ರವಾದ ನನ್ನ ಅಕ್ಕ ತಂಗಿಯರಿಗೆ ಮಿಂಡನೊಂದಿಗೆ ಹೋಲಿಸಿ ಮಾತಾಡುವ ಕೆಟ್ಟ ಸುಳ್ಳು. ಮುಗಿತು ನಿನ್ನ ಶೀಲದ ಕಥೆ. ಮೊದಲು ಕೈ ಬಿಡು ಮಗನೇ ಹುಡುಗ. ಲೇ ಹರಾಮ್ಖೋರ್ ನನ್ನ ಮಗನೇ, ನನ್ನ ಪ್ರೀತಿಯ ವಿಷಯದಲ್ಲಿ ಅಡ್ಡೈಸಿ ಬರವು ನೀನವಲೇ ಬಡಕೊನ್ನೆ. ಗಂಡು ಮೆಟ್ಟಿದ ಈ ಕನ್ನಡ ನಾಡಿನಲ್ಲಿ ಹುಟ್ಟಿ ಗಂಡುಗಲಿ ಎನಿಸಿಕೊಂಡಿರುವ ಸೂರ ಶಿವ ಬರೀ ಶಿವ ಅಷ್ಟಲ್ಲೇ ಮಗನೇ, ಗಂಡು ಹುಲಿಗಳ ಗಂಡ ನಿಮ್ಮಂತ ಖತರ್ನಾಕ ಆದ್ಮಿಗಳ ಮಿಂಡ ಮೇಲಾಗಿ ಸಿಡಿದ ಅಂತ ಶಿವ. ಗಂಡು ಹುಲಿಗಳ ಗಂಡ ಶಿವ, ಗಂಡು ಹುಲಿಗಳ ಗಂಡ ನಾನೆಂದು ಹಾರಾಡಿದ ನಿನ್ನಂತ ಎಷ್ಟೋ ಗಂಡು ಹುಲಿಗಳ ಗಂಡರು ಹತ್ತಿನಂತೆ ಸದ್ದಿಲ್ಲದೆ ಹತ್ತಿನಂತೆ ಹರನ ಪದಕ್ಕೆ ಸೇರಿದ್ದಾರೆ. ಈ ಅವತಾರ ಪುರುಷನ ಕೈಯಲ್ಲಿ ಸುಮ್ಮನೆ ಈ ಬಣ್ಣದ ಚಿಟ್ಟೆಯನ್ನು ನನ್ನೊಂದಿಗೆ ಬಿಟ್ಟುಕೊಟ್ಟು ಇಲ್ಲಿಂದ ಹೊರಟು ಹೋಗಲು ಬಂದಿಲ್ಲಲೇ ಹುಚ್ಚ. ಇಂತಹ ಬಣ್ಣದ ಚಿಟ್ಟೆಯನ್ನು ನಿನ್ನಂತ ಕೆಟಬಕ ಪಕ್ಷಿಗಳ ಕೈಯಲ್ಲಿ ಬಿಟ್ಟುಕೊಟ್ಟು ಹೋಗಲು ಈ ಶಿವನೇನು ಸೀರೆ ಹುಟ್ಟಿಲ್ಲ. ನಿನ್ನಂತ ಕೆಟಬಕ ಪಕ್ಷಿಗಳ ರೆಕ್ಕೆ ಕತ್ತರಿಸಿ ಕುಕ್ಕಿ ಹರಿದು ತಿನ್ನಲು ಬಂದ ಇವನೊಬ್ಬ ಗಗನಕ್ಕೇರಿದ ಗಂಡು ಗರುಡ. ಗರುಡ ನಾನೆಂದು ನೀ ಗರ್ವದಿಂದ ಹಾರಾಡಿದರೆ ನಿನ್ನ ಎದೆಯ ಮೇಲೆ ಕಾಲಿಟ್ಟು ಮಗನೇ ಈ ನಿನ್ನ ಕೊಪ್ಪಿದ ದೇಹವನ್ನು ಮೆಟ್ಟಿಸಿಳುತ್ತೇನೆಂದು ಬಂದ ನಿನ್ನಂತ ಮಂಗ ಜಾತಿಯ ಮಹಿಹೀನ ಬಂಡ ಕುನ್ನಿಗಳ ಹೊಟ್ಟೆಯನ್ನೇ ಬೆಳೆದು ಬರೀ ರಕ್ತವನ್ನೇ ಸೀಟಿ ನಿನ್ನ ದೇಹದ ಮುದ್ದ ಮಾಂಸವನ್ನು ಹದ್ದು ಕಾಗಿಗಳಿಗೆ ಹಾಕದಿದ್ದರೆ
ಕನ್ನಡಿಗ ಸೂರ ಶಿವನಲ್ಲ. ಕನ್ನಡಿಗ ಶಿವ, ಇದೇ ನಿನ್ನ ವೀರ ಕನ್ನಡಿಗ ಮೆದುಗಾರಿಕೆಯಲ್ಲಿ ದಮ್ಮಿದ್ದರೆ ಆ ನಿನ್ನ ಆಸ್ತಿಯಲ್ಲಿ ಸರಾಯ್ ಫ್ಯಾಕ್ಟರಿ ಕಟ್ಟಿಸ್ತಿರುವ ಆ ನರಹಂತಕನ ಮೇಲೆ ತೋರಿಸಬೇಕಾಗಿತ್ತು ಮಗನೇ ಈ ನಿನ್ನ ವೀರ ಕನ್ನಡದ ಪುರುಷವನ್ನು. ಲೇ ಶಾಂಠನರ ಮಗನೇ, ಮತ್ತೊಮ್ಮೆ ಎತ್ತದಿರು ಓ ನನ್ನ ಕಡುವೈರಿ ನರಹಂತಕನ ಕೆಟ್ಟ ಹೆಸರನ್ನು. ಮತ್ತೆ ಎತ್ತಿದರೆ ಅವನ ನರನಾಡಿಗಳನ್ನು ಕತ್ತರಿಸಿ ಅವನ ಬಿಸಿ ರಕ್ತ ಕುಡಿಯಲು ಜ್ವಾಲಾಮುಖಿಯಂತೆ ಅಬ್ಬರಿಸುವರ ಬರ್ತದೆ ನನ್ನ ಆಸ್ತಿಯ ಸೇಡು. ಏ ಶಿವ, ಹಲ್ಲು ಕಿತ್ತ ಹುಲಿಯಂತೆ ಏಕೆ ಅರ್ಪಡಿಸುತ್ತಿರುಯ ನನ್ನ ಮಗನೇ? ಈ ನಿನ್ನ ಹಾರಾಟ ತೋರಾಟ ಈ ಕಾರ್ತಿಕನಿಗೆ ತೋರಿಸಲು ಬಂದರೆ ಕ್ಷಣದಲ್ಲೇ ಸುಟ್ಟು ಬಿಡುವೆ ಮಗನೇ ಈ ನಿನ್ನ ಕೊಬ್ಬಿದ ದೇಹವನ್ನು. ಲೇ ಕುಲಗೆಟ್ಟ ಹೇಡಿಯೇ, ಈ ನಿನ್ನ ಚುಚಿಮಿ ಪಿಸ್ತೂಲಿನ ಗುಂಡಿಗೆ ಹೆದರುವ ಹೇಡಿಯಲ್ಲಲೇ ಈ ಶಿವ. ಒಮ್ಮೆ ಪರಸು ಎತ್ತಿದರೆ ನಿಮ್ಮಂತ ಬಂಡವರ ರುಂಡ ಹೇಳಿ ಹೆಸರಿಲ್ಲದ ಸತ್ತು ಸುಡುಗಾಡು ಸೇರುವುದು ಈ ಅವತಾರ ಪುರುಷ ಶಿವನ ಕೈಯಲ್ಲೇ. ಮರ್ಯಾದೆಯಿಂದ ಮೊದಲು ನಿಲ್ಲಿದ್ದ ಹೋಗದಿದ್ದರೆ ನಿನ್ನ ರುಂಡನ ಕಡೆ ಬೇಕಾಗುತ್ತದೆ ಮಗನೇ ಎಚ್ಚರ. ಏ ಬಡಕೊನ್ನಿ, ಎಂದು ನೀವಳನ್ನು ನನ್ನೊಂದಿಗೆ ರಕ್ಷಿಸಿದ ಮಾತ್ರಕ್ಕೆ ನಾನು ದೊಡ್ಡ ಪುಂಡ ಪುರುಷನಾದೆ ಎಂದು ಶಿವ ತಿಳಿಯಬೇಡ. ಇದರ ಸೇಡು ನಿನ್ನಿಲ್ಲ ನಾಳೆಯಾದರೂ ನಾ ತೀರಿಸದೆ ಬಿಡಲಾರೆ. ಶಿವ ಬರುತ್ತೇನೆ ಮಗನೇ, ಬರುತ್ತೇನೆ. ಏ ಇಂದ್ರ, ಸೈಡ್ ಸೈಡ್. जा बे जा, तेरे जैसे नामर्द कुत्ते के डरने के लिए ए शिवा क्या तेरे जैसे गली गली में फिरने वाला सूर समझे के बेटे? नहीं रे नहीं, जंगल का सर सिंगल से यार मानिनो. ಇದೇ ಊರಿನ ಘನ ವ್ಯಕ್ತಿಯಾದ ನರಹಂತಕನ ತಂಗಿ ನಾನು. ಓಹೋ, ನೀನಾ? ಓ ನನ್ನ ಕೊಡುವೈರಿ ನರಹಂತಕನ ತಂಗಿ ಇಂದ್ರ. ಹಾ ಇರಲಿ, ನಾನಿನ್ನು ಬರುತ್ತೇನೆ. ಶಿವು ನಿಲ್ಲಿ. ಈ ಶಿವನನ್ನು ತಡೆದು ಮುಂದೆ ನೀವು ಏನು ಹೇಳುತ್ತೀರೆಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ಶಿವು ಸಮಯಕ್ಕೆ ಸರಿಯಾಗಿ ಬಂದು ಆ ಪಾಪಿಯ ಬಂಧನದಿಂದ ಪಾರು ಮಾಡಿದ ನಿಮಗೆ ನನ್ನ ಧನ್ಯವಾದಗಳು. ಶಿವು, ನಿಮ್ಮ ಧೈರ್ಯ ಸಾಹಸಕ್ಕೆ ನಾನು ತುಂಬಾ ಮೆಚ್ಚಿದ್ದೇನೆ. ಐ ಲವ್ ಯು ಶಿವ ಅಂತ ನೀವು ಹೇಳುತ್ತೀರತ್ತಾನೆ. ನಿಮ್ಮ ಮಾತು ಖಂಡಿತವಾಗಿ 100% ಸತ್ಯ. ನೋಡು ಇಂದ್ರ, ಗುಲಾಬಿ ಹೂವು ಅಂದವಾಗಿರುವುದು ನಿಜ, ಆದರೆ ಆ ಹೂವನ್ನು ಕೈಯಲ್ಲಿ ಹಿಡಿದು ನೋಡಿದಾಗ ಮಾತ್ರ ಗೊತ್ತಾಗುತ್ತದೆ ಆ ಹೂವಿನ ಸುತ್ತಮುತ್ತಲು ಬರೇ ಮುಳ್ಳೇ ಮುಸುಗಿದೆ ಎಂದು. ಅದರಂತೆ ನೀನು ಹೂವು, ನಾನು ಮುಳ್ಳು. ಅದೇ ನನಗೂ ನಿನಗೂ ಇರುವ ವ್ಯತ್ಯಾಸ. ಮೇಲಾಗಿ ನೀನೊಬ್ಬ ಕಲಿತ ಸೂಕ್ಷಿತ ಹೆಣ್ಣು, ನಾನೊಬ್ಬ ಈ ತಾಂಡದ ಹಳ್ಳಿಯ ಹುಂಬ. ನಿಜ ಶಿವ, ನೀರಿನಲ್ಲಿ ಈಜುವ ಮೀನನಿಗೂ ಈಜುವ ಕಲಿಸುವುದು ಆಸೆ. ಆಕಾಶದಲ್ಲಿ ಹಾರಾಡುವ ಹಕ್ಕಿಗೆ ಹಾರಾಡಕ್ಕೆ ಆಸೆಯೂ ಕಲಿಸುವುದು ಆಸೆ. ಅದರಂತೆ ನಿನ್ನಂತ ಹಳ್ಳಿ ಹುಂಬನನ್ನು ಬುದ್ಧಿವಂತ ಮಾಡುವುದು ಒಂದು ಹೆಣ್ಣಿನ ಆಸೆ. ಅಂದ ಹಾಗೆ ನಾನು ಸಾಕಷ್ಟು ಕಲಿತಿರುವ ನನ್ನಂತ ಹೆಣ್ಣನ್ನು ನಿನ್ನನ್ನು ಮದುವೆ ಆಗಬೇಕೆಂಬುದು ಈ ಇಂದ್ರನ ಹಠ. ಆಯ್ತು, ನನ್ನ ತಂದೆ ಸೇವಾಲಾಲ್ ಮರಿಯಮ್ಮನ ಇಚ್ಛಿನಂತೆ. ಹಾಗಾದ್ರೆ ನಿಮ್ಮಂತ ಗಂಡನನ್ನ ಕೈ ಹಿಡಿದ ಈ ಇಂದ್ರ ನಿಜವಾಗ್ಲೂ ಭಾಗ್ಯವಂತಳು. ಐ ಲವ್ ಯು ಶಿವು, ಐ ಲವ್ ಯು.
ಏನಂತೀವ ಮರ
ರೋಷಾಗ್ನಿಯಾಗಿ ಕುದ್ದು ತೆಳುತ್ತಲಿದೆ ಆ ನರಹಂತಕನ ಮೇಲಿನ ಸೇಡಿನ ಪ್ರತೀಕಾರ. ನಿನ್ನ ಕೊಬ್ಬಿದ ದೇಹಕ್ಕೆ ಬೆಂಕಿ ಇಟ್ಟು ಸುಡುವರೆಗೂ ಸಮಾಧಾನವಿಲ್ಲ ಈ ಕಾರ್ತಿಕನಿಗೆ. ಅಂತೆ ನಿನ್ನನ್ನು ಪ್ರೀತಿಸಿದಂತೆ ನಟನೆ ಮಾಡಿ ನಿನ್ನ ಸರ್ವಸ್ತಿಯನ್ನು ಮಣ್ಣು ಪಾಲು ಮಾಡುವುದಕ್ಕಾಗಿ ಚಂಡಿ ಚಾಮುಂಡಿಯಾಗಿ ಬರುತ್ತಿದ್ದಾಳೆ ಸತ್ತು ಹೋದ ಮಾಜಿ ಮುಖ್ಯಮಂತ್ರಿ ಕೆ ಪ್ರಸಾದನ ತಂಗಿಯ ಮಗಳಾದ ಪ್ರಶಾಂತಿ. ಆ ಪ್ರಶಾಂತಿಯಿಂದಲೇ ನಿನ್ನನ್ನು ಬೀದಿ ಪಾಲು ಮಾಡಿ ನನ್ನೆಲ್ಲ ಸೇಡನ್ನು ನಾನು ಅಂದಿಸಿಕೊಳ್ಳದಿದ್ದರೆ ನನ್ನ ಹೆಸರು ಕ್ರಾಂತಿಯ ಕಿಡಿಕತರ ಕಾರ್ತಿಕ ಅಲ್ಲ. ನನ್ನ ಮಾವ ಕಾರ್ತಿಕ್ ಹೇಳಿದಂತೆ ಉಪಾಯವಾಗಿ ಕಾರ್ಯ ಸಾಧಿಸಿ ಛಲ ಸಾಧಿಸಿಕೊಳ್ಳಲೇಬೇಕು. ಮಿಸ್ಟರ್, ಯಾರೋ ನೀನು? ನಾನೊಬ್ಬ ಮನುಷ್ಯ. ಮನುಷ್ಯನನ್ನೋದು ಗೊತ್ತು. ನಿನ್ನ ಹೆಸರು ಏನು? ಸಾಗರ್ ಅಂತ. ತಾವೇನಂತೂ ಗೊತ್ತಾಗ್ಲಿಲ್ಲ. ನಾನು ಪ್ರಶಾಂತಿ ಅಂತ. ಇಲ್ಲಿ ಊರಿನ ಗಣ್ಯ ವ್ಯಕ್ತಿ ಮನೆ ಯಾವುದು? ಯಾವ ಗಣ್ಯ ವ್ಯಕ್ತಿ? ನರಹಂತಕ ಅಂತದರಲ್ಲ, ಅವ್ರ ಮನೆ. ಓಹೋ, ಅವರ ಮನೆನಾ? ಹಾಗೆ ಸೀದಾ ಹೋಗಿ ಎಡಕ್ಕೆ ತಿರುಗಿ, ಹಾಗೆ ಸ್ವಲ್ಪ ಮುಂದೆ ಹೋಗಿ ಬಲಕ್ಕೆ ತಿರುಗಿ, ಹಾಗೆ ಸ್ವಲ್ಪ ಮುಂದೆ ಹೋದರೆ ಎದುರಿಗೆ ಕಾಣುವುದು ಮಾಡಿ ಮನೆ, ಆ ನರಹಂತಕನ ಮನೆ. ಅಲ್ಲಿವರೆಗೂ ಬಂದು ಸ್ವಲ್ಪ ಆ ಮನೆಯನ್ನು ತೋರಿಸ್ತೀರಾ? ಕ್ಷಮಿಸಿ ಮೇಡಮ್, ನಾನು ಬರೋದಿಲ್ಲ. ಬೇಕಾದ್ರೆ ನಾನು ನಿನ್ನ ಕೂಲಿ ಕೊಡುತ್ತೀನಿ. ಮೇಡಮ್, ಇನ್ನೊಂದು ಸಾರಿ ಕೂಲಿಗಿಲೆಂದು ಮಾತನಾಡಿದರೆ ಸರಿ ಇರೋದಿಲ್ಲ. ಯಾಕೆ? ನೀನು ಕೂಲಿಯವನಲ್ಲವೇ? ಮಚ್ಚು ಬಾಯಿ. ಕಂಡವರ ಕೊಡುವ ಕೂಲಿಗೆ ಕೈ ಬೇಡಿ ನಿಮ್ಮಂತ ಹೇಳುವ ಕೆಲಸ ಮಾಡುವ ಮನುಷ್ಯ ನಾನಲ್ಲ. ಎದೆ ಸಿಡಿದ್ರೆ 2 ಅಕ್ಷರವಿಲ್ಲ. ಎಷ್ಟೋ ಕೊಬ್ಬು ನಿನಗೆ ಬಡವ. ಅಣ್ಣ, ಈ ಊರಿಗೆ ನೀನು ಒಬ್ಬಳ ಹೊಸವಳೆಂದು ನಿನಗೆ ಮರ್ಯಾದೆ ಕೊಟ್ಟು ಮಾತನಾಡುತ್ತಿರುವನು. ಇನ್ನೊಂದು ಸಾರಿ ಬಡವ ಎಂದು ಮಾತನಾಡಿದರೆ ಸರಿ ಇರೋದಿಲ್ಲ. ಏನೋ ಮಾಡ್ತೀಯಾ? ಅಲ್ಲ, ಇಷ್ಟೊಂದು ಸೊಕ್ಕಿನಿಂದ ನನಗೆ ಮಾತನಾಡುತ್ತಿರುವೆ ಅಲ್ಲ. ನಿನ್ನನ್ನು ಸಮಯ ಸಿಕ್ಕಾಗ ನಾನು ನೋಡಿಕೊಳ್ಳುತ್ತೇನೆ. ಆ ನರಹಂತಕನಿಗೆ ಅಷ್ಟೇ ಅಲ್ಲ, ಅವ್ರ ಅಪ್ಪಗೆ ಹೇಳಿದರು ಈ ಹೆದರುವ ಕುಳ್ಳಲ್ಲ ನಮ್ಮದು. ಸುಮ್ಮನೆ ಇಲ್ಲಿಂದ ಜಾಗ ಖಾಲಿ ಮಾಡು. ಇರದಿದ್ದರೆ ಈಗಲೇ ನಿನ್ನ ಮೈ ಚರ್ಮವನ್ನು ನಾನೇ ನಿಂತು ಸುಲಿಬೇಕಾಗುತ್ತದೆ. ಎಚ್ಚರ. ಸಾಗರ, ನನಗೆ ಅವಮಾನ ಮಾಡಿದ ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ನಿನ್ನ ಮೈ ಚರ್ಮವನ್ನು ಸುಲಿಯದಿದ್ರೆ ನನ್ನ ಹೆಸರು ಪ್ರಶಾಂತಿಯೇ ಅಲ್ಲ. ಸಮಯ ಸಿಕ್ಕಾಗ ನಿನ್ನನ್ನು ಒಂದು ಕೈ ನೋಡ್ಕೊಳ್ತೀನಿ. ಈ ಜಂಬದ ರಾಣಿ ಪ್ರಶಾಂತಿ ಯಾರಿರ್ಬೋದು? ಆ ನರಹಂತಕನ ಮನೆಗೆ ಯಾಕೆ ಬಂದಿರ್ಬೋದು? ಹೋಗ್ಲಿ ಬಿಡಿ, ದೊಡ್ಡವ್ರ ಮನೆತನ ವಿಷಯ ನಮಗೇಕೆ?
ಅಂತೂ ನಾ ಅಂದುಕೊಂಡಂತೆ ಆ ನಮ್ಮ ವೈರಿ ನರಂತಕನ ಮನೆ ಸೇರಿಕೊಂಡೆ. ಇನ್ನು ಮುಂದೆ ಸಮಯ ಸಾಧಿಸಿ ಬಲ ಬೀಸಬೇಕು ನನ್ನ ಸೇಡಿನ ಬಲೆಯನ್ನು. ಏ ಪ್ರಶಾಂತಿ, ನಿಂತುಕೋ. ಎಲ್ಲಿಗೆ ಹೊರಟಿರುವ ಪ್ರಶಾಂತಿ? ನಾನು ಎಲ್ಲಿಗಾದ್ರೂ ಹೋಗುತ್ತೀನಿ, ಅದನ್ನು ಕೇಳಲು ನೀನ್ಯಾರು? ನೀನ್ ಯಾರೆಂದು ಕೇಳಿದ ಕುನ್ನಿಗಳಿಗೆ ನಾನು ಯಾರೆಂದು ತೋರಿಸುವ ಕರುನಾಡಿನ ಕುವರ ಗಂಡುಗಲಿನಾಗ. ನನ್ನ ರಕ್ತ ಕಣ್ಣೀರಾಗಬೇಕೆಂಬ ಆಸೆ ನನಗಿದೆ. ಆದರೆ ರೈತನ ರಕ್ತ ಕಣ್ಣೀರು ಅಥವಾ ಹುಡಿ ಎಬ್ಬಿಸಿದ್ರೆ ಹಪ್ಪುಲಿಯಾಗತ್ತೇನೋ ಇನ್ನು ಕೆಲವೇ ದಿನಗಳಲ್ಲಿ ಮಾತ್ರ ಗೊತ್ತಾಗುತ್ತದೆ ಪ್ರಶಾಂತಿ. ಓಹೋ, ಇವನಾಡುವ ಒಂದೊಂದು ಗಂಡೆದೆಯ ಮಾತುಗಳನ್ನು ಕೇಳಿದ್ರೆ ಇವನನ್ನು ಲವ್ ಮಾಡಿ ಮದುವೆಯಾಗಬೇಕೆನಿಸುತ್ತಿದೆ ನನ್ನ ಮನಸ್ಸು. ಯಾಕೆ ಪ್ರಶಾಂತಿ? ಹುಲಿ ಎಂಬ ಶಬ್ದ ಕೇಳಿ ಕೇಳಿ ನಿನ್ನ ತಲೆಗುಡ ಕೆಟ್ಟು ಹೋಯ್ತೆ. ತಲೆ ಕೆಡಿಸಿಕೊಳ್ಳಬೇಡ ಪ್ರಶಾಂತಿ. ಹುಲಿ ಎನ್ನುವ ಶಬ್ದದಲ್ಲಿರುವ ಮಜಾ ಇಲ್ಲ. ಹುಲಿ ಎಂದರೆ ಸಾಕು, ಇಲಿಗೂ ಕೂಡ ಹುಲಿಯ ಶಕ್ತಿ ಬರುತ್ತೆ. ಕೈಲಾಗದ ಸಣ್ಣ ಸಹ ಮಚ್ಚಿಡಿದು ಎದ್ದು ನಿಲ್ಲುತ್ತಾನೆ. ಸೊಕ್ಕಿನ ಶ್ರೀಮಂತರು ಎದೆ ಹೊಡೆದುಕೊಂಡು ಸತ್ತು ಹೋಗುತ್ತಾರೆ. ನಾಗ, ನೀನ್ ಮಾತ್ರ ನನ್ನ ಮದುವೆ ಆಗ್ಲೇಬೇಕು. ಮದುವೆ ಮದುವೆಯಾಗಿ ಹೆಂಡತಿಯ ಜೊತೆ ಸಂಸಾರ ಮಾಡುತ್ತಾ ಸುಖವಾಗಿ ಕಾಲ ಕಳೆಯಬೇಕೆಂಬ ಆಸೆ ನನಗಿಲ್ಲ. ನನಗಿರುವುದು ಒಂದೇ ಗುರಿ. ಆ ಗುರಿ ನನ್ನನ್ನು ಬಿಟ್ಟು ನನ್ನ ತಂದೆ ಚಂದ್ರಶೇಖರಿಗೆ ಗೊತ್ತು ವಿನಃ ಮತ್ಯಾರಿಗೂ ಗೊತ್ತಿಲ್ಲ. ಅದನ್ನು ತಿಳಿದುಕೊಳ್ಳುವ ಅವಶ್ಯಕತೆ ನಿನಗಿಲ್ಲ. ನೀ ಏನೇ ಹೇಳೋ ನಾಗ, ನೀನ್ ಮಾತ್ರ ನನ್ನ ಮದುವೆ ಆಗ್ಲೇಬೇಕು. ಹೇ ಪ್ರಶಾಂತಿ, ದಿನಕ್ಕೊಂದು ಊರು ತಿರುಗಿ ಕ್ಷಣಕ್ಕೊಂದು ಕೊಲೆ ಮಾಡಿ ಮಚ್ಚಿಡಿದು ತಿರುಗುತ್ತಿರುವ ನನ್ನನ್ನು ಮದುವೆಯಾಗಿ ನೀನೇನು ಸುಖ ಪಡೆಯ ಪ್ರಶಾಂತಿ. ಇದಕ್ಕೆ ಬೇರೆ ಯಾದರೂ ನಮ್ಮ ಅರಮನೆಯ ಮಾಸ್ಟರ್ ನೋಡಿಕೊ. ಮಚ್ಚು ಹಿಡಿದು ತಿರುಗುವುದನ್ನು ಬಿಟ್ಟು ಮತ್ಯಾವ ಕೆಲಸ ಬರುವುದಿಲ್ಲವೇ ನಿಮಗೆ? ಬಂದರೂ ಅಂತ ಕೆಲಸ ಮಾಡಲು ನಿಮಗೆ ಅವಮಾನವಾಗುತ್ತಿದೆ. ಅವಮಾನ ಅವಮಾನ ಆಗುತ್ತದೆ. ನಿರುದ್ಯೋಗಿಯಾಗಿ ತಿರುಗುವ ಬುದ್ಧಿಗೆ ನನ್ನಲ್ಲ ಪ್ರಶಾಂತಿ. ಈ ನಾಗ ಪೆನ್ ಹಿಡಿದರೆ ಸ್ಟೂಡೆಂಟ್, ಜೊತೆಗೆ ಬಾರ್ಕೋಲ್ ಹಿಡಿದರೆ ಬಾರ್ಕಾಲಿಗ, ಸಲಿಕೆ ಕೂದಲು ಹಾಕಿದರೆ ಕೂಲಿಗ, ಕಂಬಳಿ ಹಾಕಿದರೆ ಕುರಿಕಾಯವ, ಸ್ಟೇರಿಂಗ್ ಹಿಡಿದರೆ ಡ್ರೈವರ್. ಇವೆಲ್ಲ ಕೆಲಸವನ್ನು ಮಾಡಿ ಪೆನ್ ಹಿಡಿಯೋ ಬದಲು ಮಚ್ಚಿಡಿದು ನಿಂತಿದ್ದಾನೆ. ದುಷ್ಟರ ಸಂಹಾರಕ್ಕೆ ಶಿಷ್ಟರ ಪರಿಪಾಲಕನಾಗಿ. ಹಾಗಾದ್ರೆ ಮಚ್ಚು ಹಿಡಿಯುವುದನ್ನು ಬಿಟ್ಟು ಮತ್ಯಾವುದಾದ್ರೂ ಕೆಲಸ ಮಾಡಿ ನನ್ನನ್ನು ಸಾಕು ನಾಗ. ಏ ಪ್ರಶಾಂತಿ, ಒಮ್ಮೆ ಮಚ್ ಹಿಡಿದ ಈ ರೌಡಿ ಮಚ್ ಕೆಳಗಿಟ್ಟರೆ ಸಣ್ಣ ಪುಟ್ಟ ರೌಡಿಗಳ ಸಹ ಅದನ್ನು ತಲೆ ಕತ್ತರಿಸಿ ರೌಡಿಗೆ ದಾನಾಗಿ ಬೆರೆಯುತ್ತಾರೆ. ಪ್ರಶಾಂತಿ, ಷಂಡನಾಗಿ ಸಾಯೋದಕ್ಕಿಂತ ಪುಂಡನಾಗಿ ಸಾಯ್ತಾರೆ ವಿನಃ ಮಚ್ಚು ಮಾತ್ರ ಎಂದು ಕೆಳಗಿಳಿಸಲ್ಲ. ನೋಡಿ, ನೀವು ರೌಡಿ ಜಮ ಬಿಡದೇ ಇದ್ರೂ ಪರವಾಗಿಲ್ಲ ನಾಗ, ಕೊನೆ ಪಕ್ಷ ನನ್ನನ್ನು ಲವ್ ಆದ್ರೂ ಮಾಡು. ಏ ಪ್ರಶಾಂತಿ, ಹಣ, ಆಸ್ತಿ, ಅಂತಸ್ತು, ಕಾರು, ಬಂಗ್ಲೆ ಏನು ಬೇಕಾದ್ರೂ ಕೊಡ್ತೇನೆ. ಆದರೆ ಲವ್ ಗಿವ್ ಅಂತ ನನ್ನ ತಲೆ ಕಡಿಸಿದರೆ ನಿನ್ನನ್ನು ಸಹ ಮಾಡಿಬಿಡ್ತೇನೆ. ಮಚ್ಚು ತೋರಿಸಿದ್ರೆ ತನ್ನ ನಿರ್ಧಾರವನ್ನು ಬದಲಿಸುವ ಹೆಣ್ಣೆಲ್ಲ ಈ ಪ್ರಶಾಂತಿ. ಹಣ, ಆಸ್ತಿ, ಅಂತಸ್ತು ನನಗೆ ಯಾವುದೂ ಬೇಕಾಗಿಲ್ಲ ನಾಗ. ನೀನು ಕೊಡುವ ಸುಖ ನನಗೆ ಬೇಕು. ಸುಖ ಸಿಕ್ಕನಿಂದಂತ ಹೆಣ್ಣಿಗೆ ಸುಖ ಕೊಡಲು ನನ್ನನ್ನು ಕೋಣವೆಂದು ತಿಳಿದಿರುವೆಯಾ? ನಿನ್ನನ್ನೇ ಮದುವೆಯಾಗುತ್ತನ್ನೊಂದು ಆನರಂತಕನ ಮನೆ ಸೇರಿ ಈ ನಾಗನನ್ನು ಕಂಡು ಕೂಡಲೇ ನಾಗ ನನ್ನನ್ನು ಪ್ರೀತಿ ಮಾಡಿ ಎಂದು ಹೇಳುವ ನಿನ್ನಂತ ಹುಚ್ಚು ಹೆಣ್ಣಿಗೆ ಸುಖ ಕೊಡಲು ನನ್ನನ್ನು ಗೂಳಿ ಎಂದು ತಿಳಿದಿರುವೆಯಾ ಹುಚ್ಚು ಹೆಣ್ಣ?
ಪ್ರಶಾಂತಿ, ನಿಜವಾಗಿಯೂ ನೀನು ನನ್ನನ್ನು ಪ್ರೀತಿಸುತ್ತಿರುವೆಯಾ? ನಿಜವಾಗ್ಲೂ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ನಾಗ. ಇದು ಸತ್ಯ ನಾಗ, ಸತ್ಯ. ಹಾಗೆ ಈ ನಾಗನ ಮೇಲೆ ನಿನಗೆ ನಿಜವಾದ ಪ್ರೀತಿ ಇದ್ದರೆ ಈ ಮಚ್ಚಿನಿಂದ ನಿನ್ನ ಕೈ ಮೇಲೆ ಬರೆದುಕೋ ನಾಗ ಎಂಬ ಅಕ್ಷರವನ್ನು. ಯಾಕೆ ಬರೆದುಕೊಂಡ್ರೆ ನೀನು ನನ್ನನ್ನು ಲವ್ ಮಾಡ್ತೀಯಾ? ಓ ಎಸ್, ಖಂಡಿತವಾಗೂ ಮಾಡುತ್ತೇನೆ. ನೋಡು ನಾಗ, ನೋಡು. ಪ್ರಶಾಂತಿ, ಹಾಯ್